explain the importance of Gram Panchayat in rural development. ರೂರಲ್ ಡೆವಲಪ್ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯಿತಿಯ ಪಾತ್ರವೇನು ಅಂತ ಕೇಳಿದ್ದಾರೆ. ದೇ ಮೀನ್ಸ್ ಹಿಯರ್ ಗ್ರಾಮ ಪಂಚಾಯತ್. ಓಕೆ, Gram Panchayat can help to provide rural community with basic facilities of roads, drains, drinking water, street light, toilet, school and hospital buildings, market yards, etc. ಗ್ರಾಮ ಪಂಚಾಯಿತಿಗಳ ಮೂಲಕ ಓಕೆ ಹಳ್ಳಿಗಳಿಗೆ ಯಾವ ಸೌಲಭ್ಯಗಳನ್ನ ಕೊಡಬಹುದು ಅಂದ್ರೆ ರೋಡ್ಗಳು, ರಸ್ತೆಗಳು, ಚರಂಡಿ, ಡ್ರೈನ್ ಅಂತಂದ್ರೆ ಏನು ಮಕ್ಕಳೇ? ಚರಂಡಿ. ಓಕೆ, ಚರಂಡಿಯ ಸೌಲಭ್ಯಗಳು, ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರಿನ ಸೌಕರ್ಯ, ಬೀದಿ ದೀಪ, ಟಾಯ್ಲೆಟ್ಸ್, ಶೌಚಾಲಯಗಳು, ಸ್ಕೂಲ್ ಮತ್ತು ಹಾಸ್ಪಿಟಲ್, ಶಾಲೆಗಳು ಮತ್ತು ಆಸ್ಪತ್ರೆಗಳು, ಮಾರ್ಕೆಟ್, ಮಾರುಕಟ್ಟೆ, ಸ್ಥಳೀಯ ಮಾರುಕಟ್ಟೆ, ಈ ಎಲ್ಲ ಸೌಲಭ್ಯಗಳನ್ನ ಕೊಡೋದಿಕ್ಕೆ ಗ್ರಾಮ ಪಂಚಾಯತಿ ಒಂದು ಮಹತ್ವದ ಪಾತ್ರವನ್ನ ವಹಿಸುತ್ತೆ. Through encouragement of primary and middle school education, adult education, technical and vocational training, and expansion of health and hygiene facilities, panchayat institutions have striven to develop human resources too. Through encouragement of the primary, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನ ಅಭಿವೃದ್ಧಿಪಡಿಸುವುದರ ಮೂಲಕ, ಅಡಲ್ಟ್ ಎಜುಕೇಶನ್ ಅಂತಂದ್ರೆ ವಯಸ್ಕ ಶಿಕ್ಷಣವನ್ನ ಅಭಿವೃದ್ಧಿಪಡಿಸುವುದರ ಮೂಲಕ, ಓಕೆ, ಟೆಕ್ನಿಕಲ್, ತಾಂತ್ರಿಕ ಮತ್ತು ಔದ್ಯೋಗಿಕ ತರಬೇತಿಗಳನ್ನ ಕೊಡುವುದರ ಮೂಲಕ, ಹೆಲ್ತ್ ಮತ್ತು ಹೈಜೀನ್, ಆರೋಗ್ಯ ಮತ್ತು ನೈರ್ಮಲ್ಯ ಸುಧಾರಣೆಗಳನ್ನ ಮಾಡುವುದರ ಮೂಲಕ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳು ಏನ್ ಮಾಡ್ತಾ ಇವೆ? ಗ್ರಾಮೀಣ ಅಭಿವೃದ್ಧಿಯಲ್ಲಿ ಉತ್ತಮ ಪಾತ್ರವನ್ನ ವಹಿಸ್ತಾ ಇವೆ. ಅದೇ ರೀತಿ ಪ್ರೊವೈಡಿಂಗ್ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಸೊ all villages should be provided with the employment opportunities. Providing more employment opportunities. So rural Gram Panchayat should provide more employment opportunities to the villagers through the government schemes like Manrega and Gram Swarojgar Yojana, like that. Okay, so women empowerment can be done through self-help group, ಸ್ವಸಹಾಯ ಸಂಘಗಳ ಮೂಲಕ ಮಹಿಳಾ ಎಂಪವರ್ಮೆಂಟ್
ಮಹಿಳೆಯರ ಅಭಿವೃದ್ಧಿಯನ್ನು ಕೂಡ ಮಾಡಬಹುದು. ಮಹಿಳಾ ಸಬಲೀಕರಣ, ಸಾರಿ, ವಿಮೆನ್ ಎಂಪವರ್ಮೆಂಟ್ ಕ್ಯಾನ್ ಬಿ ಡನ್ ಥ್ರೂ ಸೆಲ್ಫ್ ಹೆಲ್ಪ್ ಗ್ರೂಪ್. ಸ್ವಸಹಾಯ ಸಂಘಗಳ ಮೂಲಕ ಮಹಿಳಾ ಸಬಲೀಕರಣವನ್ನು ಕೂಡ ಮಾಡಬಹುದು ಯಾರು? ಗ್ರಾಮ ಪಂಚಾಯತ್ಗಳು. ಅದೇ ರೀತಿ ದ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇನ್ ವಿಲೇಜಸ್ ಕ್ಯಾನ್ ಬಿ ಸ್ಟ್ರೆಂಥನ್ಡ್ ಅಂಡ್ ಪುವರ್ ಪೀಪಲ್ ಕ್ಯಾನ್ ಬಿ ಪ್ರೊವೈಡೆಡ್ ವಿತ್ ಎಸೆನ್ಷಿಯಲ್ ಫುಡ್ ಗ್ರೇನ್ಸ್ ಅಡೆಕ್ವೇಟ್ಲಿ. ಬಡ ಜನರಿಗೋಸ್ಕರ ಸರಿಯಾದ ಆಹಾರ ಧಾನ್ಯಗಳನ್ನ ಪ್ರೊವೈಡ್ ಮಾಡಬಹುದು ಯಾವ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೂಲಕ. ಓಕೆ, ಸೊ ಇವೆಲ್ಲ ಏನು ಗ್ರಾಮ ಪಂಚಾಯತ್ಗಳು ಮಾಡಬಹುದಾದಂತಹ ಕಾರ್ಯಗಳು. These all are the works can be done through Gram Panchayat. Thus, Panchayat Raj institution plays a significant role in overall development of the rural areas. ಇದರಲ್ಲಿ ಗ್ರಾಮೀಣ ಅಂತ ಬಂದಾಗ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಗ್ರಾಮ ಪಂಚಾಯತೆ ಬರೋದು ಅಲ್ವಾ. ಸೊ ಈ ರೀತಿಯಲ್ಲಿ ಗ್ರಾಮ ಪಂಚಾಯತ್ಗಳು ಹಳ್ಳಿಗಳ ಅಭಿವೃದ್ಧಿಗೋಸ್ಕರ ಕೆಲಸವನ್ನ ಮಾಡಬಹುದು.